ಅಮರಜ ನದಿಯ ಕತೆ. ಸಮುದ್ರ ಮಥನದ ಕತೆ ಸುಪ್ರಸಿದ್ಧ. ದೂರ್ವಾಸ ಮಹರ್ಷಿಗಳ ಶಾಪಕ್ಕೆ ಈಡಾದ ಇಂದ್ರನ ಐಸಿರಿಗಳೆಲ್ಲವೂ ಸಮುದ್ರದ ಪಾಲಾಯಿತು. ಅವುಗಳನ್ನು ಮರಳಿ ಪಡೆಯಲು ಶ್ರೀಹರಿಯು ನೀಡಿದ ಸಲಹೆ ಸಮುದ್ರ ಮಥನ. ದೇವತೆಗಳು ರಾಕ್ಷಸರು ಸೇರಿಕೊಂಡು ಕಡಲನ್ನು ಕಡೆದ ರಮ್ಯ ಅದ್ಭುತ ಕತೆ ಇದು. ಇಲ್ಲಿ ಮಂದರ ಪರ್ವತವೇ ಕಡೆಗೋಲು, ವಾಸುಕಿಯೇ ಹಗ್ಗ. ಅಂತೂ ಅದೊಂದು ನಮ್ಮ ಕಲ್ಪನೆಗೂ ನಿಲುಕದ ಅದ್ಭುತ ಸಾಹಸಗಾಥೆ. ರಾಕ್ಷಸರಿಗೂ ದೇವತೆಗಳಿಗೂ ಹುಟ್ಟಿನಿಂದಲೇ ವೈರ ಇರುವುದನ್ನು ನಾವು ಬಲ್ಲೆವು. ರಾಕ್ಷಸರು ಹುಟ್ಟಿದ ಕ್ಷಣ ತಪಸ್ಸು ಮಾಡುವುದು, ಬ್ರಹ್ಮನಿಂದ ವರ ಪಡೆಯುವುದು, ಸ್ವರ್ಗಕ್ಕೆ ದಾಳಿ ಇಡುವುದು, ದೇವತೆಗಳನ್ನು ಬಡಿದೋಡಿಸುವುದು ಪುರಾಣ ಪ್ರಸಿದ್ಧ ಕತೆ ಮತ್ತು ಪೌರಾಣಿಕ ಯಕ್ಷಗಾನ ಪ್ರಸಂಗ ಪ್ರದರ್ಶನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ದೃಶ್ಯಗಳು. ದೇವತೆಗಳ ಸಂಖ್ಯೆ 33 ಕೋಟಿ, ರಾಕ್ಷಸರ ಬಲ 66 ಕೋಟಿ. ಒಳ್ಳೆಯವರ ಸಂಖ್ಯೆ ಕಡಿಮೆ, ದುಷ್ಟರ ಸಂಖ್ಯೆ ಜಾಸ್ತಿ. ಪ್ರಾಯಶಃ ಇದು ಎಲ್ಲ ಕಾಲದಲ್ಲೂ ಇರುವ ಕಟು ವಾಸ್ತವ. ಪರೋಪಕಾರಿಯಾದ ಹಸು ಒಂದೇ ಕರುವನ್ನು ಪ್ರಸವಿಸುತ್ತದೆ, ಕ್ರೂರವಾದ ಹುಲಿ ಅನೇಕ ಮರಿಗಳನ್ನು ಇಡುತ್ತೆ ಎಂದು ಸುಭಾಷಿತವೊಂದು ಹೇಳುತ್ತೆ. ಪ್ರಾಣಿಗಳು ನಿಸರ್ಗವನ್ನು ಮೀರಿ ಬಾಳಲಾರವು. ದೇವತೆಗಳಿಗೂ ರಾಕ್ಷಸರಿಗೂ ಬುದ್ಧಿ ಇದೆ. ಒಬ್ಬರದು ಸದ್ಬುದ್ಧಿ, ಇನ್ನೊಬ್ಬರದು ದುರ್ಬುದ್ಧಿ. ಆದ್ದರಿಂದ ರಾಕ್ಷಸರು ದೇವತೆಗಳಿಗೆ ಹಿಂಸೆ ಕೊಡುವುದು, ದೇವತೆಗಳು ರಾಕ್ಷಸರನ್ನು ಕೊಲ್ಲುವುದು ತಲತಲಾಂತರದಿಂದ ನಡೆದು ಬಂತು. ತಮ್ಮ ಅಹಂಕಾರ, ಪ್ರತಿಷ್ಠೆ, ಪೆಡಸುತನ, ಕ್ರೌರ್ಯ, ಸ್ವಾರ್ಥಗಳನ್ನು ಬದಿಗಿರಿಸಿ ಜತೆಗೂಡಿ ಕಠಿಣ ಪರಿಶ್ರಮ ವಹಿಸಿದರೆ ಎಂತಹ ಮಹತ್ ಕಾರ್ಯವನ್ನೂ ಸಾಧಿಸಬಹುದು ಎಂಬುದಕ್ಕೆ ಸಮುದ್ರ ಮಥನವೇ ಸಾಕ್ಷಿಯಾಯಿತು. ಅದಕ್ಕಾಗಿಯೇ ಶ್ರೀಮನ್ನಾರಾಯಣ ಈ ರೀತಿಯ ಸಲಹೆಯನ್ನು ನೀಡಿದ. ಸಮುದ್ರ ಮಥನ ನಡೆಯಿತು. ಕಳೆದು ಹೋದ ಸ್ವರ್ಗದ ಐಸಿರಿ ಮರಳಿ ಯಥಾಸ್ಥಾನವನ್ನು ಸೇರಿತು. ಸುರರು ಅಸುರರು ಕಡಲನ್ನು ಕಡೆದು ದಣಿದಾಗ ವಾಲಿ ಅಲ್ಲಿಗೆ ಬಂದ. 99 ಕೋಟಿ ಮಂದಿಗಳು ಮಾಡಿದ ಕೆಲಸವನ್ನು ತಾನೋರ್ವನೇ ಮಾಡಿದ. ಅವನ ಪೌರುಷಕ್ಕೆ ಸಾಕ್ಷಿಯಾಗಿ ತಾರಾ ಎಂಬ ಕನ್ಯೆ ಕಡಲಿನಿಂದ ಜನಿಸಿದಳು. ಆಕೆಯನ್ನು ವಾಲಿಯೇ ಮದುವೆಯಾದ. ಸಮುದ್ರ ಮಥನ ಮಹಾಕಾರ್ಯದಲ್ಲಿ ಋಷಿ ಶಾಪದಿಂದ ನೀರು ಪಾಲಾದ ವಸ್ತುಗಳು ಮಾತ್ರವಲ್ಲ, ಇನ್ನೂ ಅನೇಕ ವಸ್ತುಗಳು, ಜೀವಗಳು ಸಮುದ್ರದಿಂದ ಹುಟ್ಟಿ ಬಂದವು. ಅಲ್ಲಿ ಉದಿಸಿ ಬಂದ ಲಕ್ಷ್ಮಿಯನ್ನು ಮಹಾವಿಷ್ಣು ಮದುವೆಯಾದ. ವಿಷವನ್ನು ಕುಡಿದ ಶಿವ ಚಂದ್ರನನ್ನೂ ಧರಿಸಿದ. ಸಮುದ್ರ ಮಥನದಲ್ಲಿ ಹುಟ್ಟಿದ ಇನ್ನೊಂದು ಅಮೂಲ್ಯ ಪದಾರ್ಥ ಅಮೃತ. ಅದನ್ನು ಕುಡಿದರೆ ಸಾವೇ ಬರದು ಅನ್ನೋ ನಂಬಿಕೆ ದೇವಾಸುರರಲ್ಲಿ ಇತ್ತು. ಪರಸ್ಪರ ಮರೆತು ಪರಿಶ್ರಮದಿಂದ ಗಳಿಸಿದ ಅಮೃತಕ್ಕಾಗಿ ಮತ್ತೆ ದೇವಾಸುರರಲ್ಲಿ ಕಾಳಗ ನಡೆಯಿತು. ಅಮೃತ ನಮಗೆ ನಮಗೆ ಎಂದು ದೇವ ದೈತ್ಯರು ಕಚ್ಚಾಡಿದರೆ ಹೊರತು ಪರಸ್ಪರ ಹಂಚಿಕೊಳ್ಳೋಣ ಎಂದು ಇತ್ತಂಡದವರು ಯೋಚಿಸಲಿಲ್ಲ. ಆಗ ನಾರಾಯಣನೇ ಮೋಹಿನಿ ರೂಪವನ್ನು ತಾಳಿ ಬಂದ. ಅಮೃತ ಭಾಂಡವನ್ನು ಕೈಗೆತ್ತಿಕೊಂಡ. ದುಷ್ಟಶಕ್ತಿಗಳು ಅಮರವಾದರೆ ಶಿಷ್ಟರು ಬಾಳುವುದಕ್ಕೆ ಅವಕಾಶವೆಲ್ಲಿ? ಅನಂತರ ದೇವಾಸುರರಿಗೆ ಮಹಾಸಂಗ್ರಾಮ ನಡೆಯಿತು. ಶ್ರೀಹರಿ ತನ್ನ ಚಕ್ರದಿಂದ ರಾಕ್ಷಸರನ್ನ ಸಂಹಾರ ಮಾಡಿದ. ಕೆಲವರು ಓಡಿ ಹೋದರು. ವೈರ ಮರೆತು ಸಾಮರಸ್ಯದಿಂದ ಇರುತ್ತಿದ್ದರೆ ರಾಕ್ಷಸರಿಗೂ ಪಾಲು ಸಿಗುತ್ತಿತ್ತೋ ಏನೋ. ಅಂತೂ ಅತಿಯಾದ ಸ್ವಾರ್ಥದಿಂದ ಕೈಗೆ ಬಂದ ಅಮೃತ ಬಾಯಿಗೆ ಬರಲಿಲ್ಲ. ಅಮೃತ ಅಮರೇಂದ್ರನ ಕೈ ಸೇರಿತು. ಆತ ಆ ಸುದೆಯ ಭಾಂಡವನ್ನು ಎತ್ತಿಕೊಂಡು ಸ್ವರ್ಗಕ್ಕೆ ನಡೆಯುವಾಗ ಒಂದೆಡೆ ಎಡವಿದನು. ಆಗ ಅಮೃತ ಭಾಂಡದಿಂದ 4 ಹನಿ ಅಮೃತ ಭೂಮಿಗೆ ಚೆಲ್ಲಿತು. ಅಲ್ಲೊಂದು ನದಿ ಹುಟ್ಟಿತು. ದೇವತೆಗಳು ಋಷಿಗಳು ಆ ನದಿಯನ್ನು ಅಮರಜ ಎಂದು ಕರೆದರು. ಇದು ಅಮರಜ ನದಿಯ ಉಗಮದ ಕತೆ.